ಯಾಕಂದ್ರೆ ಇದು ಮಾಡ್ತಾರೆ ಸುಮ್ಮನೆ ಮೋರ್ ಅಟ್ಲೀಸ್ಟ್ 10 ಮಿನಿಟ್ಸ್ಗೆ ಇಲ್ಲಿಂದನೂ ಸರಿ ಆಗಿದೆ. It's performance day. Hey guys, welcome back to my channel. ಇವತ್ತೊಂದು ಪರ್ಫಾರ್ಮೆನ್ಸ್ ಇತ್ತು. ಇಟ್ ವಾಸ್ ಇನ್ ಸೌತ್ ಫೋರಮ್ ಬೆಂಗಳೂರಲ್ಲಿ. ಮೀ ಆ್ಯಂಡ್ ಮೈ ಕೋ ಆರ್ಟಿಸ್ಟ್ ಮೌರ್ಯ ಆರ್ ಗೋಯಿಂಗ್ ಟು ದ ಶೋ. ನಮ್ಮ ಶೋ ಇದ್ದು 7:30. ಸೊ ವಿ ಥಾಟ್ ಓಕೆ ಒಂದು 5 o'clock ಹಂಗೆ ಬಿಟ್ಟರೆ ವಿ ಕ್ಯಾನ್ ರೀಚ್ ಅಂತ. ಬಟ್ ಕ್ಯಾಬೇ ಸಿಗ್ತಿರಲಿಲ್ಲ. 5 ಬುಕ್ ಮಾಡಿದ್ದೆ, 5:30 ಕ್ಯಾಬ್ ಸಿಕ್ತು. ಬಟ್ ಫಸ್ಟ್ ಟೈಮ್ ನನ್ನ ಕ್ಯಾಬಲ್ಲಿ ಇಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದು. ನನಗೂ ಸ್ಟೇಜಸ್ ಜೊತೆ ಮಾತಾಡೋಕ್ಕೆ ಇಷ್ಟ. ಎಷ್ಟೊಂದು ಸಲ ನಾನು ಡ್ರೈವರ್ಸ್ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ. ನೀವು ನನ್ನ ಪ್ರೀವಿಯಸ್ ಲಾಗಲ್ಲಿ ನೋಡಿದರೆ ಡ್ರೈವರ್ ಓಕೆ ಅವ್ರ ಫ್ಯಾಮಿಲಿ ಇಶ್ಯೂಸ್ ಅದು ಇದು ಏನೋ ಹೇಳ್ತಾ ಇದ್ರು. ಆ್ಯಂಡ್ ನಾವು ರೀಚ್ ಆಗೋವರೆಗೂ ಕೂಡ ಕಾಲಲ್ಲಿದ್ರು. ಸುಮ್ಮನೆ ಏನೇನೋ ಜಗಳ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಹೇಳ್ಕೊತಿದ್ರು. ದಟ್ ವಾಸ್ ಓಕೆ. ಆದರೆ ಕೇಳಿಸ್ಕೊತಿದ್ದೀವಿ ಅಂತ ತುಂಬಾ ನೆಗೆಟಿವ್ ಥಿಂಗ್ಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ವಿಚ್ ವಾಸ್ ರಿಯಲಿ ಇರಿಟೇಟಿಂಗ್. ಆ್ಯಂಡ್ ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಅವರೇನೋ ಬೇಗ ಹೋಗಬೇಕು ಅನ್ನೋ ರೀಸನ್ಗೆ ನಮ್ಮನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ನಾವು ಬುಕ್ ಮಾಡಿದ್ದು ರ್ಯಾಪಿಡೋಲಿ. ಅದರಲ್ಲಿ ಲೊಕೇಶನ್ನ ಚೇಂಜ್ ಮಾಡೋಕ್ಕೆ ಬರೀ 3 times ಮಾತ್ರ ಆಗುತ್ತೆ. ನಾನು ಅದನ್ನು ಡ್ರೈವರ್ ಕೂಡ ಇನ್ಫಾರ್ಮ್ ಮಾಡಿದೆ ಫಸ್ಟೇ. ಲೊಕೇಶನ್ ಚೇಂಜ್ ಮಾಡಿದಷ್ಟು ದುಡ್ಡು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾವು ಯಾವ ಲೊಕೇಶನ್ ಹಾಕಿರ್ತೀನಿ ಅದ್ರ ಮೇಲೆ. ಆ್ಯಂಡ್ ಟ್ರಾಫಿಕ್ ಮೇಲೆ ಕೂಡ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿನೂ ಯೂಸ್ ಲೈಕ್ ಇಲ್ಲ ಮೇಡಮ್ ಚೇಂಜ್ ಮಾಡಿ ಅಂತ. ಚೇಂಜ್ ಮಾಡಿದ್ಮೇಲೆ ನಮ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ನಂಗೆ ತುಂಬ ಬೇಜಾರಾಗಿದೆ ಆ ವಿಷಯಕ್ಕೆ. ಅವರೆಲ್ಲೋ ಬೇಗ ಹೋಗಬೇಕು ಅನ್ನೋ ರೀಸನ್ಗೆ ನಮ್ಮನ್ನ ಅರ್ಧದಲ್ಲೇ ಡ್ರಾಪ್ ಮಾಡಿದ್ರು. ಬಟ್ ಡಬಲ್ ಅಮೌಂಟ್ ನಾವು ಪೇ ಮಾಡೋಷ್ಟಾಯಿತು. ಸಂಭವ್ ನಡ್ಕೊಂಡೇ ಹೋದ್ವಿ ಅರ್ಧ ದಾರಿ. ದೆನ್ ಆಗಿನ ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಸಿಕ್ತು. ಸೊ ಅಲ್ಲಿ ಹೋಗಿ ಮೆಟ್ರೋಲಿ ಹೋಗ್ಬೋದು ಅಂತ ಅಂದ್ಕೊಂಡು ರೀಚ್ ಆದ್ವಿ. ಮೆಟ್ರೋ ಕೂಡ ಫುಲ್ಲು ರಶ್ಶು. ಮತ್ತು ಮೆಟ್ರೋಯಿಂದ 40 minutes ಆಲ್ರೆಡಿ 3 hours ಇಲ್ಲೇ ವೇಸ್ಟ್ ಆಗಿಬಿಟ್ಟಿದೆ. ಫುಲ್ ಸಿಕ್ಕಾಪಟ್ಟೆ ಟೆನ್ಷನ್. ಅವರೇ ಮುಂದೆ ಕಾಲ್ ಬರ್ತಾನೆ ಇತ್ತು, ಎಲ್ಲಿದ್ದೀರಾ ಅಂತ. ನಮ್ಮ ಪರ್ಫಾರ್ಮೆನ್ಸ್ ಸ್ಲಾಟ್ ಇದ್ದಿದ್ದು 7:30 7:50ಗೆ. ಬಟ್ ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು. ಮೆಟ್ರೋ ನಾವು ಹತ್ತಿದಾಗಲೇ ನೆಡ್ಕೊಂಬಂದು ತುಂಬ ಸುಸ್ತಾಗಿತ್ತು. ಬಟ್ ಕುತ್ಕೊಳ್ಳೋಕ್ಕಿರಲಿ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಕರೆಕ್ಟಾಗಿ. ಅಷ್ಟು ರಶ್ ಇತ್ತು ಮೆಟ್ರೋ. ಅಲ್ಲ ಏನಾಯ್ತು ಇದ್ರಲ್ಲಿ ಏನಾಯ್ತು? ಎಲ್ಲೆಲ್ಲಿ ಎಷ್ಟು ಅವರಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು 5:45ಗೆ ಕ್ಯಾಬ್ ಬರ್ತೀವಿ. ಕ್ಯಾಬಿಂದ ಲೊಕೇಶನ್ಗೆ ಹೋಗಬೇಕಾಗಿತ್ತು. ಬಟ್ ತುಂಬ ದೂರ ಆಗುತ್ತೆ. ಟ್ರಾಫಿಕ್ ಬೇರೆ, ಮಳೆ ಬೇರೆ ಬರ್ತಿತ್ತು ಅಂತ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಹತ್ರ ಸ್ಟಾಪ್ ಬಿಡಿಸ್ಕೊಂಡು ಈಗ ಮೆಟ್ರೋದಲ್ಲಿ ಹೊರಟೆ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ. ಸ್ಟಿಲ್ ಆನ್ ದ ವೇ. ಮೋರ್ ಅಟ್ಲೀಸ್ಟ್ 10 ಮಿನಿಟ್ಸ್ಗೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ತುಂಬ ಸುಸ್ತಾಗ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಹೋಗಿದ ತಕ್ಷಣವೇ ಪರ್ಫಾರ್ಮೆನ್ಸ್ ನಾವು ಕೊಡಬೇಕಿತ್ತು. ಹಬ್ಬ ಫೈನಲಿ ರೀಚ್ ಆದ್ವಿ. ಮೆಟ್ರೋ ಸ್ಟೇಷನ್ ಆಪೋಸಿಟೇ ಇದ್ದಿದ್ದು ಮಾಲ್. ಆ್ಯಂಡ್ ಇಟ್ ವಾಸ್ ಔಟ್ಡೋರ್ ಲೊಕೇಶನ್ ಮೇಲೆ. ಸೊ ಇಳಿದಿದ್ದ ತಕ್ಷಣವೇ ಆ ವೈಬ್ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಸೌಂಡ್ ಕೇಳಿದ ತಕ್ಷಣ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿಬಿಟ್ವಿ. ಬಟ್ ಇಳಿಯೋಕ್ಕೆ 10 ನಿಮಿಷ ಬೇಕಾಯಿತು. ಅಷ್ಟು ರಶ್ ಇತ್ತು ಮೆಟ್ರೋ ಅಲ್ಲೂ ಕೂಡ. ಆ್ಯಂಡ್ ತುಂಬ ಮಳೆ ಬರ್ತಿತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ಕೆಳಗೆ ಹೋಗೋಷ್ಟರಲ್ಲಿ 10 minutes ಆಯಿತು. ಬಟ್ ಅಲ್ಲಿದ್ದು ಕ್ರೌಡ್ ನೋಡ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ಜನ ಕನ್ನಡ ಹಿಪ್ ಹಾಪ್ಗಳಿಗೆ ಬಂದಿದ್ದಾರೆ. ನಾವಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 9:30 9:45 ಆಗಿತ್ತು. ಆದರೂ ಜನ ಇದ್ದರು. ಆ್ಯಂಡ್ ಮಳೆ ಬರ್ತಾನೆ ಇತ್ತು. ಆ ವೈಬ್ ನೋಡಿ, ಆ ಕ್ರೌಡಲ್ಲಿರೋ ಎನರ್ಜಿ ನೋಡಿ ನಾನು ಇನ್ನೂ ಎನರ್ಜೆಟಿಕ್ ಆದೆ. ನಂಗೆ ತುಂಬ ಕಾನ್ಫಿಡೆನ್ಸ್ ಬಂತು ಆವಾಗ. ಆ್ಯಂಡ್ ಸೋ ಮೆನಿ ರ್ಯಾಪರ್ಸ್ ಫ್ರಮ್ ಬೆಂಗಳೂರು, ಅವ್ರದ್ದು ಕೂಡ ಲೈನಪ್ ಇತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ವಿ ಮಿಸ್ಡ್ ಫ್ಯೂ ಬಿಕಾಸ್ ಲೇಟ್ ಆಗಿ. ಬೇಸಿಕಲಿ ಈವೆಂಟ್ ಏನಿದೆ ಅಂದರೆ ಮ್ಯೂಸಿಕ್ ವಿಡಿಯೋ ಲಾಂಚ್. ಅದಕ್ಕೆ ಸಲ್ಮಾನ್ ಫ್ರಮ್ ABCD ಫೇಮ್ ಅವ್ರು ಬಂದಿದ್ದರು. ದೆನ್ ಮ್ಯೂಸಿಕ್ ವಿಡಿಯೋ ಲಾಂಚ್ ಆಯಿತು. ಅವಾಗೇನು ಅಷ್ಟು ಮಳೆ ಇರಲಿಲ್ಲ. ಬಟ್ ನಮ್ಮದೇ ಲಾಸ್ಟ್ ಪರ್ಫಾರ್ಮೆನ್ಸ್ ಇತ್ತು. ನಾವು ಸ್ಟೇಜ್ ಹತ್ತಿದ ತಕ್ಷಣ ಫುಲ್ ಮಳೆ. ಐ ಡೋಂಟ್ ನೋ ವಾಟ್ ಟು ಟೇಕ್ ದಿಸ್ ಆ್ಯಸ್ ಅ ಸೈನ್. ತುಂಬ ಸರಿ ಈ ಥರ ಆಗಿದೆ. ಮಳೆ ಈ ಸ್ಟಾಪಿಂಗ್ ಅಸ್ ಫ್ರಮ್ ಸಮಥಿಂಗ್ ಅಂತ ಅನಿಸ್ತು.
ಬಟ್ ದಟ್ಸ್ ಓಕೆ. ಫೈನಲ್ ಪರ್ಫಾರ್ಮೆನ್ಸಸ್ ಹಿಂಗೆ ಇರುತ್ತೆ. ಆ್ಯಂಡ್ ನಾವು ಕೂಡ ಕೇರ್ಫುಲ್ ಆಗಿರಬೇಕಿತ್ತು, ಸ್ವಲ್ಪ ಬೇಗ ಬರಬೇಕಿತ್ತು. ಬಟ್ ಹೂ ನೀವು ಬೆಂಗಳೂರು ಟ್ರಾಫಿಕ್ ಹಿಂಗೂ ಇರುತ್ತೋ ಅಂತ ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಅದು ಒಂದೇ ದಿನಲಾಗಿದ್ದು ಸ್ವಲ್ಪ ಬೇಜಾರಾಯಿತು. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಐ ಟೇಕ್ ಇಟ್ ಆ್ಯಸ್ ಎ ಎಕ್ಸ್ಪೀರಿಯನ್ಸ್. ಎಲ್ಲನೂ ಅನುಭವಿಸ್ಬೇಕು ಲೈಫಲ್ಲಿ. ಆ್ಯಂಡ್ ಈ ಥರ ಇನ್ಸಿಡೆಂಟ್ಸ್ ಎಷ್ಟೊಂದು ಜನ ಆರ್ಟಿಸ್ಟ್ಗಾಗಿರುತ್ತೆ. ಅಲ್ಲಿರೋ ಆರ್ಟಿಸ್ಟ್ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ರು, ಚಿಯರ್ ಅಪ್ ಮಾಡಿದ್ರು. ನಂಬೋಕ್ಕಾಗ್ತಿಲ್ಲ, ಬಟ್ ಮಳೆಯಲ್ಲೂ ಕೂಡ ಆಟೋ ಡ್ರೈವರ್ಸ್ ರೋಡ್ ಸೈಡಲ್ಲಿ ನಿಂತ್ಕೊಂಡು ದೇವರ್ ವಾಚಿಂಗ್ ಅಸ್. ಆ್ಯಂಡ್ ಕ್ರೌಡಲ್ಲೂ ಕೂಡ ವೀಡಿಯೋ ಮಾಡ್ಕೊತಿದ್ರು ಜಸ್ಟ್ ಬಿಕಾಸ್ ಇಟ್ ವಾಸ್ ಕನ್ನಡ ರ್ಯಾಪ್ ಅಂತ. ಲೈಕ್ ಇದಕ್ಕಿಂತ ಖುಷಿ ಇನ್ನೇನು ಬೇಕು. ಆ್ಯಸ್ ಎ ರ್ಯಾಪ್ ಆರ್ಟಿಸ್ಟ್ ನನಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಇದೆ ಆನ್ ವಾಟ್ ಐ ಆಮ್ ಡೂಯಿಂಗ್. ವಾಪಸ್ ಹೋಗುವಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ಲೈಕ್ ಏನೇನೆಲ್ಲ ಆಯ್ತು ಇವತ್ತು ಅಂತ. ಹಿಂಗೆಲ್ಲನೂ ಒಂದೊಂದು ಎಕ್ಸ್ಪೀರಿಯನ್ಸ್. ದೆನ್ ಅಲ್ಲಿ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಮೆಟ್ರೋಲ್ಲಿ ಹೋದ್ವಿ. ದೆನ್ ಮೆಟ್ರೋಯಿಂದ ಅಗೇನ್ ವಿ ಟುಕ್ ಅ ಕ್ಯಾಬ್. ಈ ಸಲ ಕ್ಯಾಬಲ್ಲಿ ಇದ್ದೋರ್ದು ಇಟ್ ವಾಸ್ ಜಸ್ಟ್ 1 ವೀಕ್ ಇನ್ ಬೆಂಗಳೂರು. ಅವ್ರ ಎಕ್ಸ್ಪೀರಿಯನ್ಸಸ್ ತುಂಬಾ ಇತ್ತು. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲರೂ ಬೆಂಗಳೂರು ಹೆಂಗಿದೆ ಆ ಥರ ನಂಗೆ ಕೇಳಿ ತುಂಬ ಖುಷಿ ಆಯಿತು. ಎಲ್ಲರದ್ದು ಒಂದೊಂದು ಜರ್ನಿ ಇರುತ್ತೆ ಅಲ್ವಾ ಅಂತ. ವಡಪಾವ್ ಪಾರ್ಸಲ್ ತಂದಿದ್ದೆ. ಬಟ್ ಒಂದು ಕಡೆ ನಂಗೆ ಡೌಟ್ ಹೊಡಿತು, ಇದರಲ್ಲಿ ಏನಾದ್ರು ನಾನ್ ವೆಜ್ ಏನಾದ್ರು ಹಾಕ್ಬಿಟ್ಟವ್ರು. ಇಲ್ಲ ಹಂಗೆಲ್ಲ ಮಾಡಿರಲ್ಲ ಅಂದ್ಬಿಟ್ಟು ನಾನು ನಾನೇ ಸಮಾಧಾನ ಮಾಡಿಕೊಂಡೆ. ನಾಳೆ ದೀಪಾವಳಿ ಬೇರೆ ಇತ್ತು, ಸೊ ತುಂಬ ಜನ ಊರಿಗೆ ಹೋಗ್ತಿದ್ರು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಂಗೆ 1-2-3 ರೌಂಡ್ ನಿದ್ದೆ ಕೂಡ ಆಯಿತು ಕ್ಯಾಬಲ್ಲೇ. ಆ್ಯಸ್ ಆ್ಯನ್ ಆರ್ಟಿಸ್ಟ್ ಇವತ್ತಿನ ದಿವಸ ನಂಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡ್ತು. ಆ್ಯಂಡ್ ಹಿಯರ್ ಈಸ್ ಅ ಪರ್ಫಾರ್ಮೆನ್ಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ. ಬಾಯ್.